ಕರ್ನಾಟಕ ಬಂದನ್ನ ಘೋಷಣೆ ಕೂಗಿದ್ದಾರೆ. ಕರ್ನಾಟಕ ಕನ್ನಡ ಒಕ್ಕೂಟದ ಮಠಾಳ್ ನಾಗರಾಜ್ ಸಾಹೇಬರು, ಸಾರಗೋವಿಂದ್ ಸಾಹೇಬರು ಮತ್ತೆ ಇನ್ನಿತರ ಎಲ್ಲಾ ಹೋರಾಟಗಾರರು, ರೂಪೇಶ್ ರಾಜಣ್ಣ ಅವರಾಗಿರ್ಬೋದು, ಬಸವರಾಜ್ ಪಡ್ಕೋಟೆ ಆಗಿರ್ಬೋದು, ನಮ್ಮ ರವಿಶೆಟ್ಟಿ ಬೈಂದೂರ್ ಅವರಾಗಿರ್ಬೋದು, ನಮ್ಮ ಭಾರತ ಅಂಬೇಡ್ಕರ್ ಸೇವಾ ಜೈ ಭೀಮ್ ಸೇವಾ ಸಮಿತಿಯ ಅಧ್ಯಕ್ಷರು ರಾವಣರಾವ್ ಅವರಾಗಿರ್ಬೋದು, ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗಿರ್ಬೋದು, ಇನ್ನೂ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟದ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಎಲ್ಲ ಕಾರ್ಮಿಕರು ಸಂಘಟನೆಗಳು ಮತ್ತೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಶಾಲಾ ಕಾಲೇಜುಗಳು, ಇನ್ನಿತರ ಬೀದಿ ಬದಿ ವ್ಯಾಪಾರಿಗಳು, ಎಲ್ಲ ಬಸ್ಸಿನ ಚಾಲಕರು ಮತ್ತೆ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಈ ಬಂದ್ಗೆ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ, ಜೊತೆಯಲ್ಲಿದ್ದಾರೆ, ಎಲ್ಲರೂ ಬೆಂಬಲಿಸಿದ್ದಾರೆ. ದಯವಿಟ್ಟು ಇವತ್ತು ಏನು ಹೊಸಕೋಟೆ ಟೋಲ್ ಬಂದ್ಗೆ ನಾವು ಈಗಾಗಲೇ ನಮ್ಮ ಸಾಹೇಬ್ರನ್ನ, ಡಿವೈಎಸ್ಪಿ ಸಾಹೇಬ್ರನ್ನ, ಮತ್ತೆ ಶಂಕರೇಗೌಡರು ಸಾಹೇಬ್ರನ್ನ, ಮತ್ತೆ ಇನ್ಸ್ಪೆಕ್ಟರ್ ಆದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಗೋವಿಂದ್ ಸಾಹೇಬ್ರನ್ನು ಎಲ್ಲರನ್ನು ನಾವು ಮನವಿ ಮಾಡಿ ಇವತ್ತು ಬಂದನ್ನ ಇಲ್ಲಿ ಹಮ್ಮಿಕೊಂಡಿದ್ವಿ. ಈ ಬಂದ್ಗೆ ಅವರು ಸಹ ಬಂದು ಸಿಬ್ಬಂದಿಯನ್ನ ಕಳಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆಂದ್ರೆ ಇದೊಂದು ರಾಜ್ಯದ ಪದೇ ಪದೇ ಕೆಣಕುವಂತ ಎಂಇಎಸ್ ಮತ್ತೆ ಶಿವಸೇನೆ ಪುಂಡರು ನಮ್ಮ ರಾಜ್ಯದ ಜನತೆಯನ್ನ ಕೆಣಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು. ಏನು ಶಿವಸೇನೆ ಎಂಇಎಸ್ ಸಂಘಟನೆಯಿಂದ ನಮ್ಮ ರಾಜ್ಯದಿಂದ ಅದನ್ನ ಬ್ಯಾನ್ ಮಾಡಬೇಕು. ಜೊತೆಗೆ ಶಿವಸೇನೆ ಸಂಘಟನೆಯನ್ನ ಗಡಿಪಾರು ಮಾಡಬೇಕು. ಜೊತೆಗೆ ಯಾರೇ ಒಂದು ಈಗ ದೌರ್ಜನ್ಯ ಎಸಗಿದವರ ಮೇಲೆ ಆದಷ್ಟು ಕ್ರಮ ತಗೋಬೇಕು. ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ 22ರ ಒಂದು ಬಂದ ಪ್ರಯುಕ್ತ ಏನಂದ್ರೆ ಏನೇನು ನಾವು ಬೇಡಿಕೆಗಳಿಟ್ಟಿದ್ದೀವಿ ಅಂದ್ರೆ ಮಹದಾಯಿ ಹೋರಾಟ, ಮತ್ತೆ ಕಳಶಾ ಬಂಡೂರಿ, ಮತ್ತೆ ನಮ್ಮ ಮೇಕೆದಾಟು ಯೋಜನೆ ಎಲ್ಲ ಜಾರಿ ಆಗಬೇಕು. ಮತ್ತೆ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು. ಜೊತೆಗೆ ಇಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗ ಈ ಒಂದು ಬಂದ್ಗೆ ಯಶಸ್ವಿಗೊಳಿಸಬೇಕು, ಬೆಂಬಲ ನೀಡಬೇಕು. ಪ್ರತಿಯೊಬ್ಬ ಹೋಟೆಲ್ ಮಾಲೀಕರಾಗಲಿ, ಕಾರ್ಮಿಕರಾಗಲಿ, ಕೂಲಿ ಕಾರ್ಮಿಕರಾಗಲಿ ಮತ್ತೆ ಎಲ್ಲರೂ ಸೇರಿ ಈ ಒಂದು ಬಂದ್ಗೆ ಬೆಂಬಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೇವಾ ಸಂಸ್ಥೆ ಆಗಿರಬಹುದು, ನನ್ನ ಆತ್ಮೀಯ ರಾವಣ್ ಅವರ ಜೈ ಭೀಮ್ ಸೇವಾ ಸಂಸ್ಥೆ ಆಗಿರಬಹುದು, ಇವರ ನೇತೃತ್ವದಲ್ಲಿ ಹೊಸಕೋಟೆಯಲ್ಲಿ ಒಂದು ಬಂದನ್ನ ಮಾಡಬೇಕು. ಟೋಲನ್ನ ತಡೆದು ನಾವು ಬಂದಿನ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಪುಡಾರಿಗಳಿಗೆ, ಏನು ಮಹಾರಾಷ್ಟ್ರದ ಪುಡಾರಿಗಳಿಗೆ ಒಂದು ಸಂದೇಶವನ್ನು ಕಳಿಸಬೇಕು, ಸರ್ಕಾರವನ್ನ ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದರಂತೆ ನಾವು ಕೂಡ ಬಂದಿರ್ತೇವೆ. ಇದೇ 22ನೇ ತಾರೀಕು ಕರ್ನಾಟಕ ಬಂದನ್ನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಹೀಗೆ ಹಲವಾರು ಸಂಘಟನೆಗಳು ಈ ಒಂದು ಬಂದನ್ನ ಕರೆ ನೀಡಿದ್ದೇವೆ. ಕಾರಣ ಉದ್ದೇಶ ಒಂದೇ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಸ್ಮಿತೆ ಇಲ್ಲದೆ ಕರ್ನಾಟಕದಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗುವಂತಹ ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಕೆಲವರು ಹೇಳ್ತಾರೆ ಬಂದೇ ಪರಿಹಾರ ಅಂತ ಕೇಳ್ತಾರೆ. ಆದ್ರೆ ಬಂದೇ ಪರಿಹಾರ ಹೌದು. ಯಾಕಂದ್ರೆ ನೀವು ಹೋರಾಟ ಮಾಡಿದ್ದೆ ಹೌದಾದ್ರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮನ್ನ ಕೂಡಿ ಹಾಕುವಂತ ಕೆಲಸ ಮಾಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ, ಜನರಿಗೆ ಗೊತ್ತಾಗಲ್ಲ, ಬರೀ ಪೊಲೀಸರಿಗೆ ಗೊತ್ತಾಗುತ್ತೆ. ಅವರ ವರದಿ ಮೇಲೆ ಮಾತ್ರ ಆಧಾರ ಆಗ್ತದೆ, ಬಿಟ್ರೆ ಬೇರೆ ಯಾವುದೂ ಆಗಲ್ಲ. ಹಾಗಾಗಿ ಕರ್ನಾಟಕ ಬಂದ್ ಅಂತ ಏನಾದ್ರು ಕರೆದಿದ್ದೆ ಹೋದಾದ್ರೆ ಇಲಾಖೆವಾರಿಗೂ ಗೊತ್ತಾಗ್ತದೆ, ರಾಜಕಾರಣಿಗಳಿಗೆ ಗೊತ್ತಾಗ್ತದೆ, ಮತ್ತು ಮಾಧ್ಯಮದವರಿಗೆ ಗೊತ್ತಾಗ್ತದೆ, ಮತ್ತು ಜನರಿಗೆ ಗೊತ್ತಾಗ್ತದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೇವೆ. ಕರ್ನಾಟಕ ಬಂದ್ ಆದಾಗ ಎಲ್ಲ ಹೇಳ್ತಾರೆ ಬಹಳ ನಷ್ಟ ಆಯ್ತು ಅಂತ ಹೇಳ್ತಾರೆ. ಕೋಟಿಯನ್ನ ಜನರ ತೆರಿಗೆ ಹಣವನ್ನ ಕೋಟಿಯನ್ನ ತಿಂದು ತೇಗ್ತಾರೆ ಕೆಲವು ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೋಟಿಯನ್ನ ತಿಂದು ತೇಗ್ತಾರೆ. ಅದಕ್ಕಿಂತ ದೊಡ್ಡ ನಷ್ಟ